Harshvardhan, staff, students. Good morning, everyone. I understand. I'm way past my student life, but I'm not old enough not to understand that. You guys are forcefully brought here. But still you are here. So instead of chit-chatting, we could as well learn something about diabetes here and also contribute bit to society at large. Before that, but in the later stages, tiny new blood vessels form that can burst and cause bleeding inside the eye or even lead to the retinal detachment. So now, why do we need awareness and screening regarding this diabetes? The risk factors include longer duration of diabetes, increased blood sugars, associated kidney disease or anemia that can worsen this disease. So initially people will not present with any symptoms, and this is called as silent disease. But in later stages they present with blindness. So prevention is better than cure. So early treatment and detection will help you in preserving the vision. Timely intervention and consistent monitoring will help in preserve the vision and preserve independence and improve the quality of life. Warm welcome to Shri Jagdish sir and then doctors and our beloved students here. We all ನಾವಿಲ್ಲಿ ನಡೆದಿರೋದಕ್ಕೆ ಇಂದು ಡಯಾಬಿಟಿಕ್ ವಾಕಥಾನ್ ಫಸ್ಟ್ ಮೇಡಮ್ ವಿಲ್ ಸ್ಪೀಕ್ ಇನ್ ಇಂಗ್ಲೀಷ್, ನಾನು ಕನ್ನಡದಲ್ಲಿ ಸ್ವಲ್ಪ ಮಾತಾಡ್ತೀನಿ. ಶುಗರ್ ಅನ್ನೋದು, ಡಯಾಬಿಟಿಸ್ ಅನ್ನೋದು ಇವಾಗ ಇಂಡಿಯಾದಲ್ಲಿ ಶುಗರ್ ಕ್ಯಾಪಿಟಲ್, ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ವರ್ಲ್ಡ್ ಅಂತ ಕರಿತೀವಿ. ನಮ್ಮದಲ್ಲಿ ತುಂಬ ಜನ ಡಯಾಬಿಟಿಕ್ಕಿಂದ ಬಳಲ್ತಾ ಇದ್ದಾರೆ. ಡಯಾಬಿಟಿಸ್ ಬರೀ ರಕ್ತದಲ್ಲಿ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಇದೆ ಅಂತ ಅಷ್ಟೇ ಅಲ್ಲ, ಇದು ಸ್ಲೋ ಆಗಿ ನಿಮಗೆ ಕಣ್ಣು ಒಳಗೊಂಡಂತೆ ತುಂಬ ಕಣ್ಣಾಗಲಿ ಕಿಡ್ನಿ ಆಗಲಿ ತುಂಬ ನಿಮ್ಮ ಎಲ್ಲ ಅಂಗಗಳನ್ನು ಅಫೆಕ್ಟ್ ಮಾಡುವಂಥ ರೋಗ ಇದೆ. ಸೊ ಇನಿಷಿಯಲಿ ಇದರಲ್ಲಿ ನಿಮಗೆ ಗೊತ್ತಾಗಲ್ಲ ಏನು ಪ್ರಾಬ್ಲಮ್ ಇದೆ ಅಂತ. ತುಂಬ ಜನ ಅಂತಾರೆ, ತುಂಬ ಜನ ಪೇಷಂಟ್ಸು ಬರ್ತಾರೆ, ನಾನೆಲ್ಲ ನೋಡ್ತಾ ಇದ್ದೀನಿ, ನನಗೆಲ್ಲ ಚೆನ್ನಾಗೇ ಕಾಣ್ತಾ ಇದೆ, ನನಗೇನು ಅವಶ್ಯಕತೆ ಇದೆ ಅಂತ. ಬಟ್ ಆ ಥರ ಇಲ್ಲ. ಎಷ್ಟೋ ಸತಿ ಪ್ರೀ ಕ್ಲಿನಿಕಲ್ ಅಂದರೆ ಜನಕ್ಕೆ ಗೊತ್ತಾಗಲ್ಲ, ಅವ್ರಿಗೆ ಸಿಂಪ್ಟಮ್ಸ್ ಬರೋಕ್ಕಿಂತ ಮುಂಚೆನೇ ತುಂಬ ಡ್ಯಾಮೇಜ್ ಆಗೋಗ್ಬಿಡುತ್ತೆ. ಅದನ್ನು ತಡೆಯೋ ನಿಟ್ಟಿನಲ್ಲಿ ನಾವು ಇವಾಗ ನಮ್ಮದು ಡ್ಯೂಟಿ ಏನಂದರೆ ಟ್ರೀಟ್ ಮಾಡೋದ್ರ ರೀತಿ ಅಲ್ಲ, ಅದ್ರ ಜೊತೆಗೆ ನಮಗೆ ಕಾಮನ್ ಪಬ್ಲಿಕ್ಕಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ದೊಡ್ಡ ನೇಗಾರಿರುತ್ತೆ. ಅದನ್ನು ನಾವು ಮಾಡೋದು ಚಿಕ್ಕ ಹೆಜ್ಜೆ ಇಡ್ತಾ ಇದ್ವಿ. 400 ವರ್ಷ ಆಚರಿಸ್ತೀವಿ. ಅದರ ಪ್ರಯುಕ್ತ ನಮ್ಮ ವಾಸನ ಕೇರ್ ಕಡೆಯಿಂದ ಪಬ್ಲಿಕ್ಕಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ನಾವು ಇವತ್ತೊಂದು ಡಯಾಬಿಟಿಕ್ ವಾಕಥಾನ್ ಅಂತ ಅರೇಂಜ್ ಮಾಡಿದ್ವಿ. ಇದ್ರ ಮೇನ್ ಉದ್ದೇಶ ಏನಂತಂದರೆ, ನಮ್ಮ ಪಬ್ಲಿಕಲ್ಲಿ ತುಂಬ ಜನಕ್ಕೆ ಡಯಾಬಿಟಿಸ್ ಅಂದರೆ ರಕ್ತದಲ್ಲಿ ಶುಗರ್ ಜಾಸ್ತಿ ಇರೋದು ಅಂತ ಅಷ್ಟೇ ಅನ್ಕೊಂತಾರೆ. ಅದಷ್ಟೇ ಅಲ್ಲ, ಡಯಾಬಿಟಿಸ್ ಇರೋದ್ರಿಂದ ಅದು ನಿಮ್ಮ ದೇಹದೊಳಗಿರೋ ಪ್ರತಿಯೊಂದು ಅಂಗ, ಕಣ್ಣಾಗಿರ್ಬೋದು, ಕಿಡ್ನಿ ಆಗಿರ್ಬೋದು ಅಥವಾ ಹಾರ್ಟ್ ಆಗಿರ್ಬೋದು, ತುಂಬ ಅಂಗಗಳನ್ನು ಅದು ನಿಶ್ಶಬ್ದವಾಗಿ ಸ್ಲೋ ಆಗಿ ಡ್ಯಾಮೇಜ್ ಮಾಡೋಕ್ಕೆ ಶುರು ಮಾಡುತ್ತೆ. ಅದನ್ನು ನಾವು ಪಬ್ಲಿಕ್ಕಾಗಿ ಅವೇರ್ನೆಸ್ ಮಾಡೋ ಪ್ರಯುಕ್ತ ನಾವು ಇವತ್ತೊಂದು ಡಯಾಬಿಟಿಕ್ ವಾಕಥಾನ್ ಅಂತ ಅರೇಂಜ್ ಮಾಡಿದ್ದೀವಿ. ಕಣ್ಣಿನ ಬಗ್ಗೆ ಹೇಳಬೇಕು, ನಾವು ಕಣ್ಣಿನ ಬಗ್ಗೆ ಹೇಳಬೇಕಂದ್ರೆ ತುಂಬ ಜನ ಏನಿರ್ತಾರೆ, ನಮಗೆ ಡಯಾಬಿಟಿಸ್ ಇದೆ ಬಟ್ ನಮಗೆಲ್ಲ ಚೆನ್ನಾಗಿ ಕಾಣುತ್ತೆ, ನಮಗೇನು ತೊಂದರೆ ಇಲ್ಲ, ನಾವು ಯಾಕೆ ತೋರಿಸ್ಕೋಬೇಕು ಅಂತ ಇದಿರುತ್ತೆ. ಬಟ್ ಅವ್ರ ಪ್ರಾಬ್ಲಮ್ ಇನಿಷಿಯಲ್ ಸ್ಟೇಜಲ್ಲಿ ಗೊತ್ತಾಗಲ್ಲ ಏನು ಪ್ರಾಬ್ಲಮ್ ಇದೆ ಅಂತ. ಅವರು ನಮ್ಮ ಕಡೆ ಬರೋಷ್ಟೊತ್ತಿಗೆ ಅವ್ರಿಗೆ ಇದೇನು ಸಿಂಪ್ಟಮ್ಸ್ ಬರೋ ಟೈಮಲ್ಲಿ ತುಂಬ ಲೇಟ್ ಆಗೋಗುತ್ತೆ, ತುಂಬ ಡ್ಯಾಮೇಜ್. ಆವಾಗ ನಾವು ಅಷ್ಟೊಂದು ಹೆಲ್ಪ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಯಾರೇ ಡಯಾಬಿಟಿಸ್ ಇರೋರಲ್ಲಿ ಇವತ್ತು ನೀವು ಒಂದು ನಮ್ಮ ಕಡೆಯಿಂದ ತೊಗೊಂಡೋಗ್ಬೇಕು, ಜನತೆ ಕಡೆ ಒಂದು ಮೆಸೇಜ್ ತೊಗೊಂಡೋಗ್ಬೇಕಂತಂದರೆ, ಎಲ್ಲರೂ ಡಯಾಬಿಟಿಸ್ ಇದ್ದರೂ ಕೂಡ ಇಲ್ಲದೇ ಅಂದರೂ ಕೂಡ ಎಸ್ಪೆಷಲಿ ಡಯಾಬಿಟಿಸ್ ಇರೋರು ಅಂದರೆ ಮಧುಮೇಹ ಇರೋರು ಅಂಥ ರೋಗಿಗಳು ನಿಯಮಿತವಾಗಿ ಒನ್ಸ್ ಇನ್ 6 months 6 ತಿಂಗಳಿಗೆ ಒಂದು ಸತಿ ಅಥವಾ 1 ವರ್ಷಕ್ಕೆ ಒಂದು ಸತಿ ಮಿನಿಮಮ್ ಬಂದು ಚೆಕ್ ಮಾಡಿಸ್ಕೊಂಡು ಅದ್ರಿಗೆ ಏನಾದ್ರು ಟ್ರೀಟ್ಮೆಂಟ್ ಇದ್ದರೆ ದಯವಿಟ್ಟು ನಾವು ಟ್ರೀಟ್ಮೆಂಟ್ ತೊಗೊಂಡ್ರೆ, ನಮಗೆ ಟ್ರೀಟ್ ಮಾಡೋದು ಒಂದೇ ಇದೆಲ್ಲ ಹೊಣೆಗಾರಿಕೆ ಅಲ್ಲ. ನಮ್ಮ ಹೊಣೆಗಾರಿಕೆ ಏನಂದರೆ ಪಬ್ಲಿಕ್ಕಲ್ಲಿ ಅವೇರ್ನೆಸ್ ಮಾಡಿ ಅವರಿಗೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಕರಿತೀವಿ. ಅಂದರೆ ರೋಗ ಬರೋದನ್ನೇ ಮುಂಚೆನೇ ತಡೆಗಟ್ಬೋದು. ಆ ಪ್ರಯುಕ್ತ ನಾವು ಇವತ್ತೊಂದು ಡಯಾಬಿಟಿಕ್ ವಾಕಥಾನ್ ಅರೇಂಜ್ ಮಾಡಿದ್ದೀವಿ. ಸೊ ಪಬ್ಲಿಕ್ಕಲ್ಲಿ ಕೇಳ್ಕೊಳ್ಳೋದು ಏನಂತಂದರೆ, ದಯವಿಟ್ಟು ನಿಮ್ಮ ಶುಗರನ್ನು ಕಂಟ್ರೋಲ್ ಇಟ್ಕೊಳ್ಳಿ, ನಿಯಮಿತವಾಗಿ ಎಕ್ಸಸೈಸ್ ಮಾಡಿ, ನಿಮ್ಮ ಡಯಟ್ಸ್ನ ಅಂದರೆ ಆಹಾರ ಏನು ಇದೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ, ನಿಯಮಿತವಾಗಿ ನಿಮ್ಮ ಬ್ಲಡ್ ಶುಗರ್ ಚೆಕಪ್ ಮಾಡಿಸ್ತಾ ಇರಿ. ಹಾಗೆ ನೀವು ಎಲ್ಲ ಕಣ್ಣಾಗಲಿ ಕಿಡ್ನಿ ಆಗಲಿ ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಕೊಂಡ್ರೆ ನೀವು ಆರೋಗ್ಯಕರವಾಗಿರ್ಬೋದು, ನಾವು ನಿಮಗೆ ಚೆನ್ನಾಗಿ ಅರೌಂಡ್ 2 kilometers ಮಾಡ್ತೀವಿ. ವಿ ಹ್ಯಾವ್ ಟು ಟೇಕ್ ಪರ್ಮಿಷನ್ ನಮ್ಗೆ ಪೊಲೀಸ್ ಕಡೆಯಿಂದ ಅಷ್ಟು ಸಿಕ್ಕಿದೆ. ಸೊ ವಿ ವಾಂಟ್ ಟು ರೀಚ್ ಆಸ್ ಮೆನಿ ಪೀಪಲ್ ಆಸ್ ಪಾಸಿಬಲ್. ಎಷ್ಟೊಂದು ನಾವು ಇದು ಮಾಡಿದರೆ ಅದರಲ್ಲಿ ನಿಮ್ಗೆ ರೂಲ್ ಕೂಡ ಇದೆ. ನಿಮ್ಮ ಮುಖಾಂತರ ನಾವು ಎಲ್ಲರಿಗೂ ಹೇಳೋದು ಇಷ್ಟಪಡ್ತೀವಿ. ನೀವು ಆರ್ ಲೈಕ್ ಆಂಪ್ಲಿಫೈಯರ್ಸ್, ನೀವು ತೊಗೊಂಡೋಗಿ ನಮ್ಮ ಜನತೆಗೆ ನಮ್ಮ ಮೆಸೇಜನ್ನ ತೊಗೊಂಡೋಗಿ. ಸೊ ರೆಗ್ಯುಲರಾಗಿ ನಿಮ್ಮ ಆರೋಗ್ಯ ಬರೀ
ರೋಗ ಬಂದ ಮೇಲೆ ಟ್ರೀಟ್ಮೆಂಟ್ ಕೊಡೋದಷ್ಟೇ ಅಲ್ಲ, ರೋಗ ಬರದೇ ಇರೋದನ್ನು ತಡೆಯುವುದು ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ಎವ್ರಿಬಡಿ ಹ್ಯಾಸ್ ದೇರ್ ಓನ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದೇರ್ ಓನ್ ಸೆಲ್ಫ್. ಡಾಕ್ಟರ್, ಇದನ್ನು ಭಾರತ ಸರ್ಕಾರ ಒಂದು ಮ್ಯಾಂಡೇಟ್ರಿನೇ ಯಾಕೆ ಮಾಡಬಾರ್ದು? ಇದನ್ನು ಒಂದು ಟೆಸ್ಟಿಂಗ್ ಅಲ್ಲ ಮಾಡ್ಬೋದು ಸರ್, ಮಾಡ್ಬೋದು. ಅದರಲ್ಲಿ ಒಂದು ನಮ್ಮ ಕಡೆಯಿಂದ ನಾವು ಡಯಾಬಿಟಿಸ್ ಇಸ್ ದ ಮದರ್ ಆಫ್ ಆಲ್ ಡಿಸೀಸ್ ಅಂತ ನನ್ನ ಒಂದು. ಎಸ್ ಡಯಾಬಿಟಿಸ್ ಹೆಂಗಂದರೆ ಅದು ಒಂದೇ ಒಂದಲ್ಲ, ಅದು ಪ್ರತಿಯೊಂದು ನಾನು ಹೇಳಿದಂಗೆ ಪ್ರತಿಯೊಂದು ಅಂಗನೂ ಅಫೆಕ್ಟ್ ಮಾಡುತ್ತೆ. ಆದರೆ ಆಮೇಲೆ ಇನಿಷಿಯಲ್ ಸ್ಟೇಜಲ್ಲಿ ನಿಮ್ಗೆ ಗೊತ್ತಾಗಲ್ಲ ಅದು ಪ್ರಾಬ್ಲಮ್ ಇದೆ ಅಂತ. ಸೊ ಎಷ್ಟೋ ಜನ ನಮ್ಮ ಕಡೆ ಬಂದಾಗ ಆಲ್ರೆಡಿ ತುಂಬ ಡ್ಯಾಮೇಜ್ ಆಗೋಗ್ಬಿಟ್ಟಿರ್ತಾವೆ. ನಾವು ಅಷ್ಟೊಂದು ಚೆನ್ನಾಗಿ ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಟ್ರೀಟ್ಮೆಂಟ್ ಎಲ್ಲ ಇದೆ, ಇವಾಗ ತುಂಬ ಮೆಡಿಕಲ್ ಸೈನ್ಸ್ ತುಂಬ ಡೆವಲಪ್ ಆಗಿದೆ, ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಬಟ್ ವೆನ್ ನಮಗೆ ತಡೆಗಟ್ಟುವಂಥ ಅವಕಾಶ ಇರುವಾಗ ನಾವು ಯಾಕೆ ಅಲ್ಲಿವರೆಗೂ ಹೋಗಿ ಬಿಡಬೇಕು ಅನ್ನೋದು ನಾವು ಸರ್ಕಾರದಲ್ಲಿ ಆವಾಗ ನಮ್ಮ ಕಡೆಯಿಂದನೂ ತುಂಬ ಹಾಸ್ಪಿಟಲ್ ಕಡೆಯಿಂದ ಆಯಿತು ಅಥವಾ ಹೆಲ್ತ್ ಸೆಕ್ಟರ್ ವೈಸ್ ನಾವು ಒಳ್ಳೆಯ ಒಂದು ಇನ್ನೂ ಕೊಡ್ತಾ ಇರ್ತೀವಿ, ಅವ್ರಿಗೆ ಫೀಡ್ಬ್ಯಾಕು ಕೊಡ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ. ಸರ್ಕಾರಿ ನಿಟ್ಟಿನಲ್ಲಿ ಕೆಲಸ ಮಾಡುತ್ತದೆ ಅಂತ ನಮಗೆ ಇದಿದೆ, ಅಶ್ಯೂರೆನ್ಸ್ ಇದೆ. Good morning. So the main motive and aim of this awareness walk is, diabetes is a very silent disease. Be it systemically or be it anywhere, you will not know the symptoms. So as you see now, cardiovascular diseases, stroke and even diabetic retinopathy, all these are complications of diabetes. Prevention is better than cure. So make the people aware, timely screening, help people protect their health, vision and improve the quality of life. Diabetes is a very silent disease. It mainly affects the vessels anywhere in the body. Retina is highly vascular compared to the other structures in the eye. So retina is the main part of the eye that will be affected by diabetes. In the initial stages, people will not present with any symptoms. They will not be even aware that they have something called as diabetic retinopathy. And it affects blood vessels only like little, where the blood vessels begin to weaken and start oozing the contents. But in later stages, in advanced stages, the tiny blood vessels form in the retina that can burst and lead to hemorrhages inside the eye and even lead to retinal detachment, where surgical intervention will be required. So to prevent all this, timely awareness and screening are compulsory and necessary. So now people might be thinking, why diabetic retinopathy? Why do I have this disease when I've been diabetic since only a month? So it depends on duration of diabetes, increased blood sugars, any associated kidney disease or anemia. All this can further worsen this disease. So every 6 monthly or yearly checkup is mandatory.